ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ, ಶುಭೋದಯ. ಇವತ್ತು ಬೆಳಗ್ಗೆನೇ ಎದ್ದು ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ಏನಕ್ಕಂದರೆ ಇವತ್ತು ನಾವೊಂದು ಮಿಕ್ಸಿ ತೊಗೊಂಡಿದ್ವಿ. ಆ ಮಿಕ್ಸಿನ ಡೆಮೋಗೆ ಬರ್ತೀವಿ ಅಂದರು. ಸೊ ಅದನ್ನು ಬೇಗ ಡೆಮೋ ಮಾಡೋಕ್ಕೆ ಬರೋಕ್ಕಿಂತ ಮುಂಚೆ ನನಗೆ ದಿನನಿತ್ಯದ ಬೇಗ ಕೆಲಸಗಳು ಟಿಫನ್ ಎಲ್ಲ ಮಾಡಿ ಮುಗಿಸ್ಕೊಂಡ್ರೆ ಅವ್ರು ಬಂದಾಗ ಸಮಾಧಾನವಾಗಿ ಎಲ್ಲದನ್ನು ಕೇಳ್ಕೊಬೋದು. ಹಾಗಾಗಿ ಬೇಗ ಕೆಲಸಗಳನ್ನೆಲ್ಲ ಮುಗಿಸ್ಕೊತೀನಿ. ರಂಗೋಲಿ ಎಲ್ಲ ಮುಗಿಸಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿ ಮುಗಿಸ್ಕೊಳ್ಳೋಣ ಅಂತ ಹೇಳಿ. ಸೊ ನನ್ನ ಈ ಯೂಟ್ಯೂಬ್ ಚಾನಲಲ್ಲಿ ಬಂದುಬಿಟ್ಟು ನನ್ನ ಡೈಲಿ ವ್ಲಾಗ್ಸ್ಗಳು, ಹಾಗೆ ನನ್ನ ಲೈಫ್ ಸ್ಟೈಲ್ ಯಾವ ರೀತಿಯಾಗಿರುತ್ತೆ, ಮನೇನ ನಾವು ಯಾವ ರೀತಿಯಾಗಿ ಡೆಕೋರೇಟ್ ಮಾಡ್ಬೋದು ಅನ್ನೋದ್ರ ಜೊತೆಗೆ ಬ್ಯೂಟಿ ಟಿಪ್ಸ್ಗಳಾಗಲಿ, ಅದ್ರ ಜೊತೆಗೆ ನನ್ನ ಟ್ರಾವೆಲಿಂಗ್ ವಿಡಿಯೋಗಳು ಪ್ರತಿಯೊಂದನ್ನು ಇದರಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಯಾರೆಲ್ಲ ಈ ವಿಡಿಯೋಗಳನ್ನ ನೋಡ್ತೀರಾ ಖಂಡಿತವಾಗ್ಲೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋ ಮೂಲಕ ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ ಅನ್ನೋದನ್ನು ನೀವು ನೋಡ್ಕೊಬೋದು. ನಿಮಗೆ ಏನಾದ್ರೂ ಗೊತ್ತಿದ್ದರೆ ಅಥವಾ ಒಳ್ಳೊಳ್ಳೆ ವಿಷಯಗಳು ಗೊತ್ತಿದ್ದರೆ ನನ್ನ ಜೊತೆನೂ ಕೂಡ ಶೇರ್ ಮಾಡ್ಕೊಬೋದು. ನಾನು ಕೆಲವೊಂದು ವಿಷಯಗಳನ್ನ ಕಲ್ತ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಸೊ ನನಗೆ ಗೊತ್ತಿರೋ ಅಂತಹ ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೂ ಇಷ್ಟಪಡ್ತೀನಿ. ಹಾಗೆ ನಾನು ಬೇಗ ಎಲ್ಲ ಕೆಲಸ ಮುಗಿಸ್ಕೊತಾ ಇದ್ದೆ. ಅಷ್ಟೊತ್ತಿಗೆ ಇವರು ಕೂಡ ಬಂದರು. ಸೊ ಇವರು ಎಲ್ಲ ಅದನ್ನೆಲ್ಲ ತೆಗೆದು ಇಟ್ಕೊಂಡು ಡೆಮೋ ಮಾಡೋಕ್ಕೆ ರೆಡಿ ಮಾಡ್ಕೊತಾಯಿದ್ರು. ಸೊ ನಾನು ಈಗ ಕೆಲವೊಂದು ಡೌಟ್ಗಳನ್ನೆಲ್ಲ ಕ್ಲಿಯರ್ ಮಾಡ್ಕೊತೀನಿ. ಅದ್ರ ಜೊತೆಗೆ ಈ ವಿಡಿಯೋ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ಈಗ ನೋಡೋಣ ಅವರು ಯಾವ ರೀತಿಯಾಗಿ ಡೆಮೋ ಮಾಡ್ತಾರೆ ಅಂತ. ವಿಡಿಯೋ ಮಾಡ್ತೀನಿ. ವಿಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಎಷ್ಟು ಮಾಡ್ಕೊಳ್ಳಿ. ಇದು ಮೊದಲನೇ ವಿಡಿಯೋ ಆಗಿರುತ್ತೆ. ಹಾಗೆ ನಂದು ಹಳೆ ಮಿಕ್ಸಿ ಕೂಡ ಇತ್ತು. ಅದನ್ನು ನಾನು ಕೊಡೋಕ್ಕೆ ಹೋಗಲಿಲ್ಲ, ಎಮರ್ಜೆನ್ಸಿ ಅಂದರೆ ಬೇಕಾಗುತ್ತೆ ಅಂತ ಹಾಗೆ ಎತ್ತಿಟ್ಟಿದ್ದೀನಿ. ಸೊ ಜಾರ್ ಕೂಡ ಹೋಗಿತ್ತು. ಜಾರ್ಗಿನೇ ಈ ನಡುವೆ ಜಾಸ್ತಿ ಬೆಲೆ ಆಗುತ್ತೆ. ಹಾಗಾಗಿ ಇದನ್ನು ತೊಗೊಂಡೆ. ಫಂಕ್ಷನ್ ಬಂದಾಗ 2 ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಎತ್ತಿಟ್ಟಿದ್ದೀನಿ. ಸೊ ಸಾಮಾನ್ಯವಾಗಿ ನಮಗೆ ದೋಸೆಗೊಂದು, ಮಸಾಲೆ ರುಬ್ಬಕ್ಕೊಂದು, ಹಾಗೆ ಈ ಚಟ್ನಿ ಎಲ್ಲ ಮಾಡ್ಕೊಳ್ಳೋಕ್ಕೊಂದು 3 ಕಾಮನ್ನಾಗಿ ಎಲ್ಲ ಮಿಕ್ಸಲ್ಲೂ ಬರುತ್ತೆ. ಹಾಗೆ ಒಂದು ಜ್ಯೂಸ್ ಮೇಕರ್ ಕೂಡ ಬರುತ್ತೆ. ಸೊ ಅದಲ್ಲದೆ ಇದರಲ್ಲಿ ಒಂದು ಎಕ್ಸ್ಟ್ರಾ ಒಂದು ಜಾರ್ ಕೊಟ್ಟಿದ್ದಾರೆ. ಅದು ತುಂಬಾ ಮಲ್ಟಿಪಲ್ ಯೂಸ್ಗೆ ತುಂಬಾ ವರ್ತ್ ಅಂತ ನನಗೆ ಅನ್ನಿಸ್ತು. ಯಾಕಂದರೆ ಅದರಲ್ಲಿ ನಾವು ಏನು ಬೇಕಾದ್ರೂ ಕಟಿಂಗ್ ಮಾಡ್ಕೊಬೋದು, ಹಾಗೆ ಸ್ಲೈಸ್ ಮಾಡ್ಕೊಬೋದು. ಎಲ್ಲನೂ ತುಂಬ ಚೆನ್ನಾಗಿದೆ. ಹಾಗಾಗಿ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸಿದ್ರು ನನಗೆ ಓಕೆ ಅನಿಸ್ತು. ಇದರ ಬೆಲೆ ಬಂದ್ಬಿಟ್ಟು 10,500 ಆಗಿತ್ತು. ಸೊ ನಮಗೆ ಸ್ವಲ್ಪ ಡಿಸ್ಕೌಂಟಲ್ಲಿ ಸಿಕ್ತು. ಹಾಗಾಗಿ ಸೊ ತೊಗೊಂಡ್ವಿ. ಈಗ ಅದನ್ನು ಜಾರ್ನ ನಾವು ಯಾವ ರೀತಿಯಾಗಿ ಅಂದರೆ ಇರೋ ಅಂತಹ ಈ ಕಡೆ ಸೈಡ್ ಇದೆ ನೋಡಿ, ಇದು ಒಂದು ಸ್ಪೆಷಲ್ ಜಾರು. ಈ ಜಾರನ್ನು ಯಾವ ರೀತಿಯಾಗಿ ಅನ್ನೋದನ್ನು ಈಗ ಅವರು ತೋರಿಸ್ತಾ ಹೋಗ್ತಾರೆ. ನೋಡೋಣ. ನೋಡ್ಕೋಬೇಕಾಗಿರೋದ್ರೆ ಅದೊಂದೇ ಸ್ಪೆಷಾಲಿಟಿ ಇರೋದು. ಮಿಕ್ಕಿದೆಲ್ಲ ಹಳೆ ಮಿಕ್ಸಿ ಕಾಮನ್. ಇದು ಕಂಪಲ್ಸರಿ. ಫಸ್ಟ್ ಕ್ಲೀನ್ ಮಾಡಾಕೋಬೇಕು. ಚಪಾತಿ ಹಿಟ್ಟು ಮಾಡಬೇಕು ಅಂದರೆ ಮಾತ್ರ ಇದು ಚಪಾತಿ ಹಿಟ್ಟಿಗೆ ಅದೆಲ್ಲ ಪ್ಲಾಸ್ಟಿಕ್ ಇದೆಯಲ್ಲ, ಡ್ಯೂರಬಿಲಿಟಿ ಇರುತ್ತೆ. ಕ್ಯಾಪಾಸಿಟಿ ನಾವು ಹೇಳ್ದಷ್ಟೇ ಮಾಡ್ಕೋಬೇಕು. ಜಾಸ್ತಿ ಹಾಕಿದ್ರೆ ಲೆವೆಲ್ ತಗೊಂತದ್ದು. ಫಸ್ಟು ಒಂಚೂರು ಆಯಿಲ್ ಇದು ಮಾಡ್ಕೊಳ್ಳಿ. ಸ್ಟಾರ್ಟಿಂಗು ಹಚ್ಕೊಂಡು ಇದು ಮೆಜರ್ಮೆಂಟ್ ಗ್ಲಾಸು 2 ಕಪ್ ಹಿಟ್ಟು ತಗೋಬೇಕು ಅಷ್ಟೇ. 2 ಕಪ್ 1 ಗ್ಲಾಸ್ ವಾಟ್ರು. ನಾವು ಹೋಗ್ತಾರೆ ಟೈಮ್ ಇದೆ ಅವ್ರಿಗೆ ಆಫೀಸ್ಗೆ. 2 ಕಪ್ ಹಿಟ್ಟು ಹಾಕ್ಕೊಂಡ್ರೆ ಉಪ್ಪು, ಎಣ್ಣೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೀರು ಹಾಕಬೇಡಿ. ನೀರು ಹಾಕೋಕ್ಕೆ ಮುಂಚೆ ಕ್ಲೋಸ್ ಮಾಡಿಕೊಂಡು ಜಸ್ಟ್ ಮಿಕ್ಸ್ ಮಾಡಿ. ಉಪ್ಪು ಎಣ್ಣೆ ಹಾಕಿದ್ವಲ್ಲ, ನೀಟಾಗಿ ಮಿಕ್ಸ್ ಆಗುತ್ತೆ. ವಾಟರ್ ತಗೊಳ್ಳಿ 1 ಗ್ಲಾಸ್. 1 ಆನ್ ಮಾಡಿ. ರನ್ನಿಂಗ್ ಇರುತ್ತೆ, ನೀವು ಸ್ಟಾರ್ಟ್ ಮಾಡಿ. ರನ್ನಿಂಗ್ ಮಾಡ್ಕೊಂಡೇ ಹಾಕ್ಬೋದು ನೀರು. ಆರಾಮಾಗಿ ಬರುತ್ತೆ. ನೀವು ಹಾಕ್ತಾ ಇದ್ರೆ ಹಂಗೆ ಮಿಕ್ಸ್ ಮಾಡ್ಕೊಳ್ತೀವಿ. 2 ಮಿನಿಟ್ಸ್ಗೆಲ್ಲ ನಿಮಗೆ ಕ್ರಿಕೆಟ್ ಬಾಲ್ ಥರ ಬಂದ್ಬಿಡ್ತದೆ. ಹೌದಾ? ಸ್ಮೂತಾಗಿ. ಓಕೆ. ಇಷ್ಟು ಚಪಾತಿ ಇದೆ. 2 ನಿಮಿಷ ಆಗಿ ಕ್ರಿಕೆಟ್ ಬಾಲ್ ಬಂತು ಅಂದರೆ ತಗೊಳ್ಳಿ, ತೆಗೆದ್ಬಿಟ್ಟು ಕ್ಲಿಯರ್ ಮಾಡ್ಕೊಳ್ಳಿ. ಇನ್ ಕೇಸ್ ಜಾಸ್ತಿ ಬೇಕು ಸರ್ ನನಗೆ ಅಂದರೆ ನೆಕ್ಸ್ಟ್ ಟೈಮ್ ಹಾಕ್ಕೊಳ್ಬೇಕು. 1 ಟೈಮ್ 2 ಒಂದ್ಸಲ 2 ಅದರಲ್ಲಿ 2 ಅಲ್ಲೊಂದು 2 ಹಾಕ್ಬಿಟ್ಟು 1 ಗ್ಲಾಸ್ ನೀರು ಅಲ್ವಾ? ಈಗ ನಾನು ಕಡಿಮೆನೇ ಸಾಕು ಸರ್ ಅಂದರೆ 1 ಗ್ಲಾಸ್ ಹಾಕ್ಕೊಬೋದು. ಆಪ್ಷನ್ ಇದೆ. ಅರ್ಧ ಗ್ಲಾಸ್ ಅಲ್ಲೇ ಹಾಕಿದ್ದೀನಿ. ಕೂತ್ಕೊಂತ 2 ಕಡೆ ಶಾರ್ಪ್ ಇದೆ, ಹುಷಾರಾಗಿರ್ಬೇಕು. ಕ್ಲೋಸ್ ಮಾಡ್ಕೋಬೇಕು. ಪಲ್ಸ್ ಮಾತ್ರ ಯೂಸ್ ಮಾಡಬೇಕು. 1 2 3 ಮಾಡೋಂಗಿಲ್ಲ. ಹೌದಾ? 1 2 3 ಮಾಡಿದ್ರೆ ನಿಮ್ಗೆ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಆಗುತ್ತೆ ಒಳಗಡೆ. ಹೌದಾ? ಕಟಿಂಗು ಇದೇ ಥರ ಹೊಡೆದ್ರೆ ನಿಮ್ಗೆ ಪೀಸಸ್ ಸಿಗುತ್ತೆ. ಇಟ್ಕೊಂಡ್ರೆ ಬೆಳ್ಳುಳ್ಳಿ ಪೇಸ್ಟ್ ಆಗ್ಬಿಡುತ್ತೆ. ಜಸ್ಟ್ ನೋಡಿ ಹೊಡೆದ್ರೆ ಸಣ್ಣ ಆಗ್ತಾ ಇರ್ತದೆ. ಓಕೆ. ಅದು ಇದು ಅಷ್ಟೇ, ಪಲ್ಸ್ ಅಷ್ಟೇ. ಕಟಿಂಗಿಗೆ ಪೀಸಸ್ ನಮ್ಗೆ ಬೇಕಲ್ವ, ಅದಕ್ಕೋಸ್ಕರ. ವೆಜ್ ನಾನ್ ವೆಜ್ ಮಟನ್ ಅರ್ಧ kg ಹಾಕ್ಬಿಟ್ಟು 1 ಕಾನ್ ಮೇಲೆ ಬಿಟ್ಬಿಟ್ಟು 2 ನಿಮಿಷಕ್ಕೆ ಕೈಮಾ ರೆಡಿ ಮಾಡಿ. ಹೌದಾ? ಇದೇ ಬ್ಲೇಡ್
ಅದು ಪಲ್ಸ್ ಆನ್ ಮಾಡ್ಬೇಕು ಅವಾಗಲೂ. ಇದು ತರಕಾರಿಗೆ ಮಾತ್ರ, ನಾನ್ ವೆಜ್ಗೆ. ನಾನ್ ವೆಜ್ಗೆ ಇದೆ ಒಂದು ಅದು ರನ್ನಿಂಗ್ ಇರಬೇಕಲ್ಲ. ಓಕೆ ಓಕೆ ಹಾಂ ಹಾಂ ಕಂಟಿನ್ಯೂಸ್. ನೀರು ಹಾಕ್ಬೇಕಾಗುತ್ತೆ ಅವಾಗ? ಏನಿಲ್ಲ, ಮಟನ್ ಕೈ ನನಗೂ ಹಾಕಲ್ಲ ಅದಕ್ಕೆ ಕೇಳಿದ್ದು. ಹಂಗೆ ನೀರು ಇಲ್ದಲೇ ಹಂಗೆ ರಬ ಅಂತ ಹೊಡಿತಾ ಇರುತ್ತೆ. ಓಕೆ ಓಕೆ. ನಾವು ಅಷ್ಟೇ ಒಳಗಡೆ ಹಾಕ್ಬಿಟ್ಟು ಮಿಕ್ಸರ್ ಮಾಡಿ ಮೂಲೆ ಅಂದರೆ ನಾವು ಇಷ್ಟೇ ಹಾಕಬೇಕು ಅನ್ನಂಗಿಲ್ಲ, ಅರ್ಧ ಕೆ ಜಿ ಅಷ್ಟೇ. ಓಕೆ ಅದ್ರ ಕೆಪಾಸಿಟಿ ಎಷ್ಟು ಇರುತ್ತೆ ಅಷ್ಟು ಅಷ್ಟೇ. ಅರ್ಧ ಕೆ ಜಿ ಮೇಲೆ ಬೇಕಾದ್ರೆ 2 ಟೈಮ್ ಹಾಕೋಬೋದು. 2 ಟೈಮ್ ಹಾಕೋಬೇಕು. ಈ ಪ್ಲೇಟ್ಗೆ 2 ಕೊಟ್ಟಿದ್ದಾರೆ, ಸ್ಲೈಸು ಮತ್ತು ಗ್ರೇಟಿಂಗು. ಶಾರ್ಪ್ ಇದೆ. ಈ ಬ್ಲೇಡು ಈಗ ನಾನು ತೆಗೆದು ಬ್ಲೇಡು ಸ್ವಲ್ಪ ಯಾಮಾರಬಾರ್ದು. ಅದು 2 ಕಡೆ ಶಾರ್ಪ್ ಇದೆ, ಇದು ಫುಲ್ ಶಾರ್ಪ್ ಇದೆ. ಈಗ ಹಿಡ್ಕೋಬೇಕು. ಓಕೆ. ತೆಗೆಯೋದಷ್ಟು ಈಸಿ ಇದೆಯಾ? ಜಸ್ಟ್ ಹಿಂಗೆ ಬಂದು ಹಿಂಗೆ ಎತ್ಕೋಬೇಕು. ಓಕೆ ನೋಡಿ ಹಾಕಿದ್ದೀವ. ಈ ಪೊಸಿಷನ್ ಹಿಂಗೆ ಬಂದು ಹಿಂಗೆ ಮೇಲೆ ಕೆತ್ಕೋಬೇಕು, ಆವಾಗ ನಿಮ್ಗೆ ಫ್ರೀ ಆಗುತ್ತೆ. ನೀವು ಸ್ಟ್ರೈಟಾಗಿ ಹಿಂಗೆ ಎತ್ತಿದ್ರೆ ಈ ಬ್ಲ್ಯಾಕ್ ಬಿಟ್ಕೊಡಲ್ಲ. ಓಕೆ ಕರೆಕ್ಟಾ? ಇದು ಬಿಡಬೇಕಾದ್ರೆ ಒಂಚೂರು ಮುಂದಕ್ಕೆ ಬಂದು ಹಿಂಗೆ ಎತ್ಕೊಂಡ್ರೆ ಆರಾಮಾಗಿ ಬರುತ್ತೆ. ನೀವು ಟೆನ್ಷನಲ್ಲಿ ಬೆಳ್ಳುಗಳೇನ ಟಚ್ ಮಾಡಿದ್ರೆ ಮುಗಿದ ಕತೆ. ಭಾಳ ಡೇಂಜರ್ ಇದೆ ಇದು. ಅದನ್ನೇ ಹೇಳ್ತಾ ಇದ್ದೀನಿ. ಜಾರು ಬಿಟ್ಟು ಏನೋ ಹೋಯ್ತಾ ಅರ್ಧ ಬೆಳಗ್ಗೆ ಹೋಗುತ್ತೆ. ಮೊದಲು ಹೇಳಿದ್ದೀನಿ ಆಲ್ರೆಡಿ, ಚೆನ್ನಾಗಿ ತುಂಬ ಜನ ಇದು ಮಾಡ್ಕೊಂಡಿದ್ದಾರೆ. ಹೌದಾ? ಟಾಪಲ್ಲೇ ಕೂತ್ಕೊತದೆ ಅಷ್ಟೇ. ಕ್ಲೋಸ್ ಮಾಡ್ದೆ. ಈಗ ಸ್ಟಾರ್ಟ್ ಮಾಡ್ಕೊಂಡು ನೀವು ಕೆಲಸ ಮಾಡೋದು ತಡ. ಬಾಳೆಕಾಯಿ ಬಜ್ಜಿ, ಕ್ಯಾರೆಟ್, ಸೌತೆಕಾಯಿ, ಎನಿಮೋರ್ ಇದೇ ಯಾವುದೋ ಒಂದು ಕ್ಯಾರೆಟ್ ಸೌತೆಕಾಯ ಸೌತೆಕಾಯಿ ಇಲ್ಲ, ಫ್ರಿಜ್ಜೇ ಹೊಸದಲ್ಲ, ತಂದೆ ಇಲ್ಲ. ಇದ್ರೆ ತೋರಿಸ್ತೀನಿ. ಇಲ್ಲ ಮಾವಿನಕಾಯಿ ಇತ್ತು, ಅದು ಬರಲ್ವಲ್ಲ, ಬೀಜ ಇರುತ್ತೆ. ಹೌದೌದು. ಇದು ಈ ಸಿಸ್ಟಮ್. ಇದೇ ಪೊಸಿಷನಲ್ಲಿ ಇದು ಕೂತ್ಕೊಳ್ತದೆ ಗ್ರೇಟಿಂಗು. ತುರಿ ಐಟಮ್ಸ್ಗೆ ಕ್ಯಾರೆಟು, ಬೀಟ್ರೂಟು, ಸೌತೆಕಾಯಿ ತುರಿಯಕ್ಕಾಗುತ್ತೆ. ಅದನ್ನು ನೋಡ್ಕೊಂಡು ಇನ್ನೊಂದ್ಸಲಿ ಫಸ್ಟು ಇಲ್ಲಿ ಒಂದು ನಿಮಿಷ. ಆನೆ ಮಾಡಿಲ್ಲ. ಓಕೆ. ಓಕೆ. ಆನ್ ಮಾಡಮಲ್ಲಿ ಆನ್ ಆಗಿದೆ ನೋಡಿಲ್ಲೇ. ಆನ್ ಆಗಿದೆ. ಇಷ್ಟ ಇದರ ಕೆಲಸ ಇಷ್ಟ. ಇದು ಅಷ್ಟೇ. ಅದೊಂದು ಕೇರ್ಫುಲ್ಲಾಗಿ ನೋಡ್ಕೋಬೇಕು ನಾವು. ಬ್ಲ್ಯಾಕ್ ಈ ಬ್ಲ್ಯಾಕ್ ಮತ್ತೆ ಯಾವ ಇದು ಮಾಡ್ಕೊಂಡು ಇದರಲ್ಲೇ ಲಾಸ್ಟ್ ತೋರಿಸ್ಬಿಡ್ತೀನಿ. ಮೋಸಂಬಿ ಲಿಕ್ವಿಡ್ ಐಟಮ್ಸ್, ನಿಂಬೆಹಣ್ಣಿಂದ ಮೋಸಂಬಿ, ಕಿತ್ತಳೆಹಣ್ಣು ಇಂಥವು ಮಾತ್ರ. ಬೇರೆ ಜ್ಯೂಸ್ ಅಲ್ಲ, ಬರೀ ಲಿಕ್ವಿಡ್ ಐಟಮ್ಸ್. ಅರ್ಧ ನಿಂಬೆಹಣ್ಣು ಥರ ಕಟ್ ಮಾಡೋದು, ಜಸ್ಟ್ ಹೋಲ್ಡ್ ಮಾಡೋದು. ನಿಂಬೆಹಣ್ಣು, ಮೋಸಂಬಿ, ಕಿತ್ತಳೆಹಣ್ಣು, ಆರೆಂಜು ಇಂಥವೆಲ್ಲ ನೋಡಿ ಆನ್ ಮಾಡ್ಕೊಂಡು ಏನೂ ಆಗಲ್ಲ. ಮಾಮೂಲಿ ಜ್ಯೂಸ್ಗೆ ಅದು ಜ್ಯೂಸ್ ಮೇಕರ್ ಯೂಸ್ ಮಾಡಿ. ದಾಳಿಂಬೆ ಮತ್ತೆ ಏನು ಬೀಜ ಬರೋದು, ನಂಗೆ ಅಷ್ಟೊಂದು ಬೀಜ ಚಿಪ್ಪೆಕಾಯಿ ಅಂಥವು ಇಂಥವೆಲ್ಲ ಬೀಜ ಬರೋವಂಥ ಐಟಮ್ಸ್ ಇದರಲ್ಲಿ ಮಾಡ್ಕೋದು. ಫಸ್ಟ್ ಒನ್ ಇದಿರಬೇಕು, ನೆಕ್ಸ್ಟ್ ಇದಿರಬೇಕು. ದ್ರಾಕ್ಷಿನೂ ಹಾಕ್ಬೋದಾ? ಈ ಬೇಡಿದ್ದಾಗ ಮಾತ್ರ ಇದು ರಿಮೂವ್ ಆಗುತ್ತೆ. ಎಕ್ಸಾಂಪಲ್ ಹಿಂಗೆ ನಾವಿಲ್ಲಿ ದಾಳಿಂಬೆ ಬೀಜ ಹಾಕ್ಬಿಟ್ಟು ಪುಷ್ ಮಾಡ್ತಾ ಇರ್ಬೇಕು. ಹೊರಗಡೆ ಏನು ಸಿಪ್ಪೆ ಸುಲ್ದು ಹಾಕೋದನ್ನೆಲ್ಲ ಅದಕ್ಕೆ ಹೊರಗಡೆ ಇಲ್ಲಿ ಹಾಕ್ಬಿಟ್ಟು ಹಿಂಗೆ ಹಾಕಿ ಪುಷ್ ಮಾಡ್ತಾ ಇದ್ರೆ ಫಿಲ್ಟರ್ ಆಗಿ ಈ ಸೌತೆಕಾಯಿ ಗೀತೆಕಾಯಿ ಎಲ್ಲ ಮಾಡ್ಕೋಬೋದು. ಅದು ಮಾಮೂಲಿ ಜ್ಯೂಸ್ ಜಾರಲ್ಲಿ ಮಾಡ್ಕೋಬೋದಲ್ಲ. ಯಾರ್ಯಾರಿಗೋ ಕಾಲು ಹೋಗ್ತಾ ಇದೆಯಲ್ಲಪ್ಪ. ಸೌತೆಕಾಯಿ, ಕ್ಯಾರೆಟ್ ಎಲ್ಲ ಆಗುತ್ತಾ ಇದರಲ್ಲಿ? ಕ್ಯಾರೆಟ್ ಜ್ಯೂಸ್ ಎಲ್ಲ ಮಾಡ್ಕೋದು. ಕ್ಯಾರೆಟು, ಬೀಟ್ರೂಟು, ತೆಂಗಿನಕಾಯಿ ಹಾಕ್ತಾರೆ, ಹಾಲು ತಗೊಳ್ಳೋದು. ಹೌದಾ? ಅದೆಲ್ಲ ಒಳ್ಳೆ ಓಕೆ ಓಕೆ. ಮಿಕ್ಕಿದ ಮಿಲ್ಕ್ ಶೇಕ್ ಅಂತೀವಲ್ಲ, ಅದು ಮಾತ್ರ ಬ್ಲಡ್ ಚೇಂಜ್ ಮಾಡೋದು. ಇದು ಶೇಕ್ ಶೇಕಿಂಗ್ ಎಲ್ಲ ಮಿಕ್ಕಿದ ಎಲ್ಲ ಇದು ಸೀಡ್ಸ್ಗೆಲ್ಲ ಇದೆ. ಸಿಸ್ಟಮ್ ಇಷ್ಟಿರಬೇಕು, ನೀವು ಹಾಕಿದಷ್ಟು ಇಲ್ಲಿ ಬರ್ತಾ ಇರ್ತದೆ. ಇದಕ್ಕೇನಿಲ್ಲ, ಡೈರೆಕ್ಟ್ ಒಂದೇ ಕೊಡೋದು. ಏನು ಇದು ತಿರುಗಿಸ್ಬೇಕಾದ್ರೆ ನಿಮ್ಮ ಇಷ್ಟ ಅದು. ಅಲ್ಲ ಆ ಕಡೆಗೆ ಏನಿಲ್ಲ, ಅದು ಬರೀ ಕಟಿಂಗ್ ಅಷ್ಟೇ. ಕಟಿಂಗ್ ಮಾತ್ರ, ಮಿಕ್ಕಿದೆಲ್ಲ 1 2 3 ಮಾಡ್ಕೋಬೇಕು. ಓಕೆ ಓಕೆ. ಇದು ಬೇಡ ಅದನ್ನ ಹಾಕ್ಬೇಕು ಹೆಂಗೆ ಅಂದಾಗ ಸೇಮ್ ರಿಮೂವ್ ಮಾಡಬೇಕು. ಇದನ್ನ ಆ್ಯಸ್ ಇಟ್ ಈಸ್ ಹಿಂಗೆ ಕ್ಲೋಸ್ ಆಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ? ಜಸ್ಟ್ ಬಿಗ್ಗೆ ಹಿಡ್ಕೋಬೇಕಿದು. ಇದನ್ನೇ ಹೊರಗಡೆ ಹಾಕೋದು.
ಬಟ್ ಇದು 100% ವಾಷಬಲ್. ಹೌದಾ? ಹ್ಞೂ. ಈ ಪೊಸಿಷನಿಂದ ಸ್ವಲ್ಪ ಆ ಕಡೆ ಬಂದರೆ ಕುತ್ಕೊತದೆ ಕರೆಕ್ಟಾ? ಈಗ ನೋಡಿ ಮಾರ್ಕು ಇಲ್ಲಿ ಬೀಗ ಅಲ್ಲಿ ಹೋದಾಗ ಕನ್ಫರ್ಮ್ ಕರೆಕ್ಟಾಗಿ ಲಾಕ್ ಆಗಿದೆ ಅಂತ. ಈಗ ನೀವು ಹಾಕ್ಕೊಂಡು ಮುಚ್ಚಳ ಇದಕ್ಕೆ ಸಪ್ರೇಟ್ ಕೊಟ್ಟಿದ್ದೇನೆ. ಆ ಮುಚ್ಚಳ ಹಾಕಂಗಿಲ್ಲ, ನಮಗೆ ಕೊಳೆ ಯಾವ್ದು ಮೊದಲು ಅದು ಹಾಕಿದ್ರಲ್ಲ ಅದು ಹಾಕೋಂಗಿಲ್ಲ. ಇದು ನಿಮ್ಗೆ ಅಟ್ಯಾಚ್ ಇದೆ, ಇದು ಅಟ್ಯಾಚ್ ಇಲ್ಲ. ಇದು ಇದಕ್ಕೆ ಇನ್ ಕೇಸ್ ಏನು ತಪ್ಪಿಸಿದ ಹಾಕಿದ್ರೆ ಬ್ಲೇಡ್ಗಳು ಇದನ್ನ ಪೀಸ್ ಮಾಡಿ ಬಿಸಾಕ. ಹೌದಾ? ಸರಿ. ಸಪ್ರೇಟ್ ಇದೆ. ಇದರಲ್ಲಿ A to Z ಮಾಡ್ಕೋಬೋದು, ಸೋಸ್ಕೊಂಡು ಕೊಡಬೇಕು ಅಷ್ಟೇ. ಅದ್ರಲ್ಲಿ ಮಾಡೋದು ಇದರಲ್ಲಿ ಮಾಡ್ಕೋಬೋದು, ಸೋಸ್ಕೊಂಡು ಕುಡಿಬೇಕು. ಇದರಲ್ಲಿ ಮತ್ತೆ ಸಿಪ್ಪೆ ಎಲ್ಲ ಅಲ್ಲೇ ಉಳ್ಕೊಳ್ಳುತ್ತಾ? ಇದರಲ್ಲಿ ಈ ಫಿಲ್ಟರ್ಲ್ಲೇ ಇರುತ್ತೆ. ಓ, ಅದರಲ್ಲೇ ಇರುತ್ತೆ. ಇಲ್ಲಿ ಜಮಾ ಮಾಡ್ತೀವಿ. ಓಕೆ. ಬಟ್ ಇದನ್ನ ತೊಳೆಯೋಕೆ ನಿಮ್ಗೆ ಇನ್ನೊಂದು 10 ನಿಮಿಷ ಬೇಕು. ಅದೇ ಟೈಮ್ ಹಿಡಿಯುತ್ತೆ. ಇದಾದರೆ ಈಸಿ ಆಗುತ್ತೆ. ಈಸಿ ಎತ್ಕೊಂಡ್ಬಂದು ಅದು ಯಾವುದು ಇತ್ತಲ್ಲ ದೊಡ್ಡದು ನೀರು ಸೋಸ್ಕೊಂತೀವಿ ನಾವು ಕಾವೇರಿ ವಾಟರ್ ಇಟ್ಕೊಳ್ಳೋಕ್ಕೆ. ಅದೇ ಅದ್ರಲ್ಲಿ ರಪ್ಪ ಒಂದು 2 ಹೊಡೆದ್ಬಿಟ್ಟು ಎತ್ತು ಬಿಸಾಕಿದ್ರೆ ಮುಗಿತು. ಕ್ಲೀನಿಂಗು ಈಸಿ ಇದೆ ಇದು ಅಷ್ಟೇ. ಇದನ್ನು ಕ್ಲೀನಿಂಗ್ ಮಾಡ್ಬೇಕಾದ್ರೆ ನಾವು ಹಂಗೆ ಬಿಚ್ಕೊಂಡೇ ಮಾಡಬೇಕು. ಸೇಮ್ ಇವಾಗ ಹೆಂಗೆ ಬಿಚ್ಚಿ ತೋರಿಸ್ದೇವಲ್ಲ ಅದನ್ನೇ ಇವೆಲ್ಲ ಸೇಮು ಹಂಗೆ ಹಾಗೆ. ಓಕೆ. ಆ ಗ್ಯಾಸ್ಕೆಟ್ ಎಲ್ಲ ಏನು ಡ್ಯೂರಬಿಲಿಟಿ ಇದೆಯಾ? ಎಲ್ಲ ಇದೆ. ನೀಟಾಗಿ ಕ್ಲೀನ್ ಮಾಡಿ ಸೇಮ್ ಕುಕ್ಕರ್ ಹೆಂಗೆ ಹಾಕ್ತೀವಿ ಹಂಗೆ ಹಾಕ್ಕೊಂಡು ಕೆಲಸ ಮಾಡ್ಬೋದು. ಸರಿ. ನಾವು ಹೆಂಗೆ ತೆಗ್ದಿತ್ತು ವಾಶ್ ಮಾಡಿ ಸೇಮ್ ಅದೇ ಪೊಸಿಷನ್ ರೆಡಿ ಮಾಡ್ಬೋದು. ಇನ್ನೇನು ಡ್ಯೂಟಿ ಅಷ್ಟೇ ಇರೋದು. ಇನ್ನೇನು ಮಾಮೂಲಿ ಎಲ್ಲ ತರಕಾರಿಗಳು ಅವ್ರು ಕಾಮನ್. ದಾಳಿಂಬೆ ಮತ್ತೆ ಏನು ಬೀಜ ಬರೋದು ನಂಗೆ ಅಷ್ಟೊಂದು ಬೀಜ ಬರೋದು ಚಿಪ್ಪೆಕಾಯಿ ಅಂಥವು ಇಂಥವೆಲ್ಲ ಬೀಜ ಬರೋವಂಥ ಐಟಮ್ಸ್ ಇದರಲ್ಲಿ ಮಾಡ್ಕೋಬೋದು. ಫಸ್ಟ್ ಒನ್ ಇದಿರಬೇಕು, ನೆಕ್ಸ್ಟ್ ಇದಿರಬೇಕು. ದ್ರಾಕ್ಷಿನೂ ಹಾಕ್ಬೋದಾ? ಈ ಬೇಡಿದ್ದಾಗ ಮಾತ್ರ ಇದು ರಿಮೂವ್ ಆಗುತ್ತೆ. ಎಕ್ಸಾಂಪಲ್ ಹಿಂಗೆ ನಾವಿಲ್ಲಿ ದಾಳಿಂಬೆ ಬೀಜ ಹಾಕ್ಬಿಟ್ಟು ಪುಷ್ ಮಾಡ್ತಾ ಇರ್ಬೇಕು. ಹೊರಗಡೆ ಈ ಸಿಪ್ಪೆ ಸುಲ್ದು ಹಾಕೋದನ್ನೆಲ್ಲ ಅದಕ್ಕೆ ಹೊರಗಡೆ ಇಲ್ಲಿ ಹಾಕ್ಬಿಟ್ಟು ಹಿಂಗೆ ಹಾಕಿ ಪುಷ್ ಮಾಡ್ತಾ ಇದ್ರೆ ಫಿಲ್ಟರ್ ಆಗಿ ಈ ಸೌತೆಕಾಯಿ ಗೀತೆಕಾಯಿ ಎಲ್ಲ ಮಾಡ್ಕೋಬೋದು. ಅದು ಮಾಮೂಲಿ ಜ್ಯೂಸ್ ಜಾರಲ್ಲಿ ಮಾಡ್ಕೋಬೋದು. ಯಾರ್ಯಾರಿಗೋ ಕಾಲು ಹೋಗ್ತಾ ಇದ್ರಪ್ಪ. ಸೌತೆಕಾಯಿ ಕ್ಯಾರೆಟ್ ಎಲ್ಲ ಆಗುತ್ತಾ ಇದರಲ್ಲಿ? ಕ್ಯಾರೆಟ್ ಜ್ಯೂಸ್ ಎಲ್ಲ ಮಾಡ್ಕೋಬೋದು. ಕ್ಯಾರೆಟು ಬೀಟ್ರೂಟು ತೆಂಗಿನಕಾಯಿ ಹಾಕ್ತಾರೆ, ಹಾಲು ತಗೊಳ್ಳೋದು. ಹೌದಾ? ಅದೆಲ್ಲ ಒಳ್ಳೆ ಇರೋದು. ಓಕೆ. ಮಿಕ್ಕಿದ ಮಿಲ್ಕ್ ಶೇಕ್ ಅಂತೀವಲ್ಲ ಅದು ಮಾತ್ರ ಬ್ಲಡ್ ಚೇಂಜ್ ಮಾಡೋದು. ಇದು ಶೇಕ್ ಶೇಕಿಂಗ್ ಎಲ್ಲ ಮಿಕ್ಕಿದ ಎಲ್ಲ ಇದು ಸೀಡ್ಸ್ಗೆಲ್ಲ ಇದೆ. ಸಿಸ್ಟಮ್ ಇಷ್ಟಿರಬೇಕು, ನೀವು ಹಾಕಿದಷ್ಟು ಇಲ್ಲಿ ಬರ್ತಾ ಇರ್ತದೆ. ಇದಕ್ಕೇನಿಲ್ಲ, ಡೈರೆಕ್ಟ್ ಒಂದೇ ಕೊಡೋದು. ಏನು ಇದು ತಿರುಗಿಸ್ಬೇಕಾದ್ರೆ 1 2 ನಿಮ್ಮ ಇಷ್ಟ ಅದು. ಅಲ್ಲ ಆ ಕಡೆಗೆ ಏನಿಲ್ಲ, ಅದು ಬರೀ ಕಟಿಂಗ್ ಅಷ್ಟೇ. ಕಟಿಂಗ್ ಮಾತ್ರ, ಮಿಕ್ಕಿದೆಲ್ಲ 1 2 3 ಮಾಡ್ಕೋಬೇಕು. ಓಕೆ. ಇದು ಬೇಡ ಅದನ್ನ ಹಾಕ್ಬೇಕು ಹೆಂಗೆ ಅಂದಾಗ ಸೇಮ್ ರಿಮೂವ್ ಮಾಡಬೇಕು. ಇದನ್ನ ಆ್ಯಸ್ ಇಟ್ ಈಸ್ ಹಿಂಗೆ ಕ್ಲೋಸ್ ಆಗುತ್ತೆ. ಇಲ್ಲೇ ಕೊಟ್ಟಿದ್ದಾರೆ. ಓಕೆನಾ? ಜಸ್ಟ್ ಬಿಗ್ಗೆ ಹಿಡ್ಕೋಬೇಕಿದು. ಇದನ್ನೇ ಹೊರಗಡೆ ಹಾಕೋದು. ಬಟ್ ಇದು 100% ವಾಷಬಲ್. ಹೌದಾ? ಈ ಪೊಸಿಷನಿಂದ ಸ್ವಲ್ಪ ಆ ಕಡೆ ಬಂದರೆ ಕುತ್ಕೊತದೆ ಕರೆಕ್ಟಾ? ಈಗ ನೋಡಿ ಮಾರ್ಕು ಇಲ್ಲಿ ಬೀಗ ಅಲ್ಲಿ ಹೋದಾಗ ಕನ್ಫರ್ಮ್ ಕರೆಕ್ಟಾಗಿ ಲಾಕ್ ಆಗಿದೆ ಅಂತ. ಈಗ ನೀವು ಹಾಕ್ಕೊಂಡು ಮುಚ್ಚಳ ಇದಕ್ಕೆ ಸಪ್ರೇಟ್ ಕೊಟ್ಟಿದ್ದೇನೆ. ಆ ಮುಚ್ಚಳ ಹಾಕಂಗಿಲ್ಲ, ನಮಗೆ ಕೊಳೆ ಯಾವ್ದು ಮೊದಲು ಅದು ಹಾಕಿದ್ರಲ್ಲ ಅದು ಹಾಕೋಂಗಿಲ್ಲ. ಇದು ನಿಮ್ಗೆ ಅಟ್ಯಾಚ್ ಇದೆ, ಇದು ಅಟ್ಯಾಚ್ ಇಲ್ಲ. ಇದು ಇದಕ್ಕೆ ಇನ್ ಕೇಸ್ ಏನು ತಪ್ಪಿಸಿದ ಹಾಕಿದ್ರೆ ಬ್ಲೇಡ್ಗಳು ಇದನ್ನ ಪೀಸ್ ಮಾಡಿ ಬಿಸಾಕ. ಹೌದಾ? ಸರಿ. ಸಪ್ರೇಟ್ ಇದೆ. ಇದರಲ್ಲಿ A to Z ಮಾಡ್ಕೋಬೋದು, ಸೋಸ್ಕೊಂಡು ಕೊಡಬೇಕು ಅಷ್ಟೇ. ಅದ್ರಲ್ಲಿ ಮಾಡೋದು ಇದರಲ್ಲಿ ಮಾಡ್ಕೋಬೋದು, ಸೋಸ್ಕೊಂಡು ಕುಡಿಬೇಕು. ಇದರಲ್ಲಿ ಮತ್ತೆ ಸಿಪ್ಪೆ ಎಲ್ಲ ಅಲ್ಲೇ ಉಳ್ಕೊಳ್ಳುತ್ತಾ? ಇದರಲ್ಲಿ ಈ ಫಿಲ್ಟರ್ಲ್ಲೇ ಇರುತ್ತೆ. ಓ, ಅದರಲ್ಲೇ ಇರುತ್ತೆ. ಇಲ್ಲಿ ಜಮಾ ಮಾಡ್ತೀವಿ. ಓಕೆ. ಬಟ್ ಇದನ್ನ ತೊಳೆಯೋಕೆ ನಿಮ್ಗೆ ಇನ್ನೊಂದು 10 ನಿಮಿಷ ಬೇಕು. ಅದೇ ಟೈಮ್ ಹಿಡಿಯುತ್ತೆ. ಇದಾದರೆ ಈಸಿ ಆಗುತ್ತೆ. ಈಸಿ ಎತ್ಕೊಂಡ್ಬಂದು ಅದು ಯಾವುದು ಇತ್ತಲ್ಲ ದೊಡ್ಡದು ನೀರು ಸೋಸ್ಕೊಂತೀವಿ ನಾವು ಕಾವೇರಿ ವಾಟರ್ ಇಟ್ಕೊಳ್ಳೋಕ್ಕೆ. ಅದೇ ಅದ್ರಲ್ಲಿ ರಪ್ಪ ಒಂದು 2 ಹೊಡೆದ್ಬಿಟ್ಟು ಎತ್ತು ಬಿಸಾಕಿದ್ರೆ ಮುಗಿತು. ಕ್ಲೀನಿಂಗು ಈಸಿ ಇದೆ ಇದು ಅಷ್ಟೇ. ಇದನ್ನು ಕ್ಲೀನಿಂಗ್ ಮಾಡ್ಬೇಕಾದ್ರೆ ನಾವು ಹಂಗೆ ಬಿಚ್ಕೊಂಡೇ ಮಾಡಬೇಕು. ಸೇಮ್ ಇವಾಗ ಹೆಂಗೆ ಬಿಚ್ಚಿ ತೋರಿಸ್ದೇವಲ್ಲ ಅದನ್ನೇ ಇವೆಲ್ಲ ಸೇಮು ಹಂಗೆ ಹಂಗೆ. ಓಕೆ. ಆ ಗ್ಯಾಸ್ಕೆಟ್ ಎಲ್ಲ ಏನು ಡ್ಯೂರಬಿಲಿಟಿ ಇದೆಯಾ? ಎಲ್ಲ ಇದೆ. ನೀಟಾಗಿ ಕ್ಲೀನ್ ಮಾಡಿ ಸೇಮ್ ಕುಕ್ಕರ್ ಹೆಂಗೆ ಹಾಕ್ತೀವಿ ಹಂಗೆ ಹಾಕ್ಕೊಂಡು ಕೆಲಸ ಮಾಡ್ಬೋದು. ಸರಿ. ನಾವು ಹೆಂಗೆ ತೆಗ್ದಿತ್ತು ವಾಶ್ ಮಾಡಿ ಸೇಮ್ ಅದೇ ಪೊಸಿಷನ್ ರೆಡಿ ಮಾಡ್ಬೋದು. ಇನ್ನೇನು ಡ್ಯೂಟಿ ಅಷ್ಟೇ ಇರೋದು. ಇನ್ನೇನು ಮಾಮೂಲಿ ಎಲ್ಲ ತರಕಾರಿಗಳು ಅವ್ರು ಕಾಮನ್. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಅವರು ಡೆಮೋ ಮಾಡಿದ್ರು ಅಂತ. ಕೆಲವೊಂದು ಸಲ ವೀಡಿಯೋ ತೆಗಿಬೇಕಾದ್ರೆ ಆ ಕಡೆ ಈ ಕಡೆ ಆಗಿದೆ.
ಬಟ್ ಡೆಮೋ ಮಾಡಿದ್ದು ತುಂಬಾ ಚೆನ್ನಾಗಿ ಮಾಡಿದ್ರು. ಅದೊಂದು ಜಾರ್ ಮಾತ್ರ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಅದ್ರ ಜೊತೆಗೆ ನನ್ನ ಈ ಚಾನಲಲ್ಲಿ ಹಾಕುವಂತಹ ವ್ಲಾಗ್ಗಳು ಹಾಗೆ ಟ್ರಾವೆಲ್ ವಿಡಿಯೋಗಳು, ನನ್ನ ಲೈಫ್ ಸ್ಟೈಲು ಎಲ್ಲ ಇದರಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋ ನಿಮ್ಗಳಿಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದ.